ಸೊ ಬಳ್ಳಾರಿಯಲ್ಲಿ ರಾಜಕೀಯ ದಳ್ಳೂರಿಗೆ ಕೈ ಕಾರ್ಯಕರ್ತ ಬಲಿಯಾಗಿರುವಂತಹ ವಿಚಾರ. ಘರ್ಷಣೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಇವತ್ತು ಪಬ್ಲಿಕ್ ಟಿವಿಯಲ್ಲಿ ಸಿಎಂ ನಿವಾಸದ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಭರತ್ ರೆಡ್ಡಿ ಮೇಲೆ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶಾಸಕರು, ಕಾಂಗ್ರೆಸ್ ಶಾಸಕರು, ಗಲಾಟೆ ಬೇಕಿರಲಿಲ್ಲ, ಕಾರ್ಯಕರ್ತನ ಸಾವಾಗಿದೆ, ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟೋದು ರಾಂಗ್ ಡೈರೆಕ್ಷನ್. ಸಿಎಂ ಸಿದ್ದರಾಮಯ್ಯ ಅಸಮಾಧಾನ, ಅಂದರೆ ಅವರದ್ದೇ ಪಕ್ಷದ ಶಾಸಕ ಭರತ್ ರೆಡ್ಡಿ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇವ್ರಿಗೆ ಯಾರು ಹೇಳ್ಬಿಟ್ಟು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟೋದಕ್ಕೆ ಹೇಳಿದ್ದು? ಶುರುವಾಗಿರೋದೇ ಅಲ್ಲಿಂದ ಗಲಾಟೆ. ಇದೆಲ್ಲ ಆಗಬೇಕಾಗಿರಲಿಲ್ಲ, ಅನವಶ್ಯಕವಾಗಿ ಆಗಿದೆ ಅಂತ ಪಕ್ಷದ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಸಿಎಂ ಬೇಸರ ವ್ಯಕ್ತಪಡಿಸಿದಾರಂತೆ. ಯಾವಾಗ ಅಂದರೆ ಜಮೀರ್ ಅಹಮದ್, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ, ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ. ಈ ನಡುವೆ ಭರತ್ ರೆಡ್ಡಿ ಜೊತೆ ಮಾತನಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಒಪ್ಪಿಲ್ಲ. ಭರತ್ ರೆಡ್ಡಿ ಜೊತೆ ಮಾತನಾಡಿಸೋದಕ್ಕೆ ಜಮೀರ್ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಫೋನ್ ತೆಗೆದುಕೊಂಡಿಲ್ಲ ಸಿಎಂ ಸಿದ್ದರಾಮಯ್ಯ. ಮೊದಲು ಬಳ್ಳಾರಿಯಲ್ಲಿನ ಪರಿಸ್ಥಿತಿ ಕಂಟ್ರೋಲ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಂಪ್ಲಿ ಗಣೇಶ್ ಮತ್ತು ನಾಗೇಂದ್ರಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಸಿಎಂ. ಖುದ್ದು ಸ್ಥಳಕ್ಕೆ ಹೋಗುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಭರತ್ ರೆಡ್ಡಿ ಜೊತೆ ಮಾತಾಡಿಸ್ಬೋಣ ಅಂತ ಜಮೀರು, ಆದರೆ ಮುಖ್ಯಮಂತ್ರಿಗಳು ಒಪ್ಪಿಲ್ಲ. ನಾನು ಮಾತಾಡಲ್ಲ, ಇಷ್ಟಕ್ಕೆಲ್ಲ ಕಾರಣ ಆಗಿರೋದೇ ಆತ. ಹೋಗ್ಬಿಟ್ಟು ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ದು ಯಾಕೆ? ಹಾಗಾಗಿ ಅದು ರಾಂಗ್ ಡೈರೆಕ್ಷನ್, ನಾನು ಮಾತಾಡಲ್ಲ ಅಂತ ಹೇಳಿ ಕಂಪ್ಲಿ ಗಣೇಶ್ಗೆ ಮತ್ತು ನಾಗೇಂದ್ರಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಮುಖ್ಯಮಂತ್ರಿಗಳನ್ನು ಭೇಟಿಯಾದಾಗ ನಡೆದ ಮಾತುಕತೆಗಳ ವಿವರ ಏನು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಇಲ್ಲದ ತಲೆನೋವು. ಯಾಕೆಂದ್ರೆ ಕಾಂಗ್ರೆಸ್ನ ಶಾಸಕರೇ ಈ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಒಂದು ಗಲಾಟೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಕಾರಣ ಬ್ಯಾನರ್ ಕಟ್ಟುವಂತ ವಿಚಾರ. ಹಾಗಾಗಿ ಎಲ್ಲ ಒಂದು ಕಡೆ ಒಬ್ಬರ ಮನೆ ಮುಂದೆ ಹೋಗಿ ಅವರ ಖಾಸಗಿ ಸ್ವತ್ತಿನಲ್ಲಿ ಬ್ಯಾನರ್ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆ. ಆ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಗಲಾಟೆ ಆದಂಥ ಸಂದರ್ಭದಲ್ಲೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರಿಂದ ದೂರವಾಣಿ ಮೂಲಕ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಜೊತೆಗೆ ಇವತ್ತು ಆ ಒಂದು ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರು ಕೂಡ ಭೇಟಿ ಕೊಟ್ಟಿದ್ರು. ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ತದನಂತರ ಜಮೀರ್ ಹೋದಂತಹ ಸಂದರ್ಭದಲ್ಲೂ ಕೂಡ ಅವರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದಾರೆ. ಅಂದ್ರೆ ಅಲ್ಲಿ ಯಾವ ಕಾರಣಗಳಿಗೋಸ್ಕರವಾಗಿ ಗಲಾಟೆ ಆಯಿತು, ಮತ್ತೆ ಎಲ್ಲಿ ಬ್ಯಾನರ್ ಅನ್ನ ಕಟ್ಟೋದಕ್ಕೆ ಹೋಗಿದ್ರು, ಬ್ಯಾನರ್ ಕಟ್ಟುವಂತಹ ಸ್ಥಳನ ಅದು ಅಥವಾ ಖಾಸಗಿ ಸ್ವತ್ತ ಅಥವಾ ಸರ್ಕಾರಿ ಸ್ವತ್ತ, ಈ ಎಲ್ಲ ವಿಚಾರಗಳನ್ನು ಕೂಡ ಪಡೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯ. ಜೊತೆಗೆ ಎಲ್ಲ ಒಂದ್ ಕಡೆ ಕಾರ್ಯಕರ್ತನ ಸಾವಾಗಿದೆ. ಅಂದ್ರೆ ಎಲ್ಲ ಒಂದ್ ಕಡೆ ಇವರಿಬ್ಬರ ಜಗಳದಲ್ಲಿ ಕಾರ್ಯಕರ್ತ ಬಲಿಯಾಗಿರ್ತಕ್ಕಂಥದ್ದು ಸರಿಯಿಲ್ಲ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯನವರ ಒಂದು ರೀತಿಯಲ್ಲಿ ಕೋಪತಾಪಕ್ಕೆ ಕಾರಣ ಆಗಿರ್ಬೋದು. ಆ ಕಾರಣಗಳಿಗೋಸ್ಕರವಾಗಿ ಭರತ್ ರೆಡ್ಡಿ ಜೊತೆ ಮಾತನಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಲ್ಲ. ನಾನು ಆತನ ಜೊತೆ ಮಾತನಾಡೋದಿಲ್ಲ ಅಂತ ಖಡಕ್ ಆಗಿ ಜಮೀರ್ ಜೊತೆ ಹೇಳಿದ್ದಾರೆ. ಹಾಗಾಗಿ ಜಮೀರ್ ಅವರು ಕಾಲನ್ನ ಭರತ್ ರೆಡ್ಡಿಗೆ ಕನೆಕ್ಟ್ ಮಾಡಿದಂಥವ್ರು ತದನಂತರ ಕಟ್ ಮಾಡಿದ್ದಾರೆ. ಆದ್ರೆ ಕಂಪ್ಲಿ ಗಣೇಶ್ ಮತ್ತೆ ನಾಗೇಂದ್ರ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತಾಡಿಸಿದ್ದಾರೆ. ಅಂದ್ರೆ ನೀವಿಬ್ರು ಕೂಡ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ, ಬಳ್ಳಾರಿಯಲ್ಲಿ ಇದ್ಕೊಳ್ಳಿ, ಜೊತೆಗೆ ಆ ಒಂದು ಗಲಾಟೆಯನ್ನ ಕಂಟ್ರೋಲ್ ಮಾಡಿ, ಮತ್ತೆ ಭರತ್ ರೆಡ್ಡಿಗೂ ಕೂಡ ಬುದ್ಧಿವಾದವನ್ನು ಹೇಳಿ ಮುಂದಿನ ತನಿಖೆ ಏನಾಗಬೇಕು ಆ ತನಿಖೆಯನ್ನ ಪೊಲೀಸರು ಮಾಡ್ತಾರೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅವರದ್ದೇ ಸರ್ಕಾರದ ಅವರದೇ ಶಾಸಕ ಈ ರೀತಿ ಬೇರೆ ಬೇರೆ ರೀತಿಯ ಪ್ರಕರಣಗಳಾಗಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಆ ಬುಲೆಟ್ ಯಾವ ಒಂದು ಗನ್ನಿಂದ ಆರಿರ್ತಕ್ಕಂಥದ್ದು, ಯಾರಿಂದ ಅಂದ್ರೆ ಖಾಸಗಿ ವ್ಯಕ್ತಿಯಿಂದ ಆಗಿರ್ತಕ್ಕಂಥದ್ದ, ಪೊಲೀಸ್ ಕಡೆಯಿಂದ ಆಗಿರ್ತಕ್ಕಂಥದ್ದ, ಈ ಬಗ್ಗೆ ಸಮಗ್ರ ತನಿಖೆಯನ್ನು ಕೂಡ ನಾವು ನಡೆಸ್ತೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ರಾತ್ರಿಯೇ ಜಮೀರ್ ಅಹಮದ್ ಬಳ್ಳಾರಿಗೆ ತೆರಳಬೇಕು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸಂಜೆ 5:30 ಕೋಗಿಲು ವಿಚಾರವಾಗಿ ಸಭೆ ಇದೆ. ಅದಾದ ಬಳಿಕ ಜಮೀರ್ ಅವರು ಇವತ್ತು ರಾತ್ರಿಯೇ ಒಂದು ಬಳ್ಳಾರಿಗೆ ತೆರಳೋದಕ್ಕೂ ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಹಾಗೆ ಬಳ್ಳಾರಿಗೆ ಹೋಗ್ತಾರೆ. ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆ ಅಂತ ಪೊಲೀಸ್ ಮೂಲಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ತನಿಖೆ ಯಾವ ಹಂತದಲ್ಲಿ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಕಾದ್ ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಿಜ, ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಅನಗತ್ಯ ತಲೆನೋವು. ನೋಡಿ, ಈಗಾಗಲೇ ಬಿಜೆಪಿಯವರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ.